ನನ್ನ ಹೆಸರು ಪ್ರತೀಕ್ಷಾ. ನಾನು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಮ್ಮದು ಊರು ಬಾಗಲಕೋಟೆ. ನಾನು ಅಲ್ಲಿಂದ ಬಂದು ಇಲ್ಲಿ ಯಕ್ಷಗಾನ ಕಲಿತಾ ಇದ್ದೇನೆ. 3 ವರ್ಷ ಆಯಿತು ನಾನು ಈಗ ಕಲೀಲಿಕ್ಕತ್ತು. ಈ ಸಲ 10th ನನಗೆ ಇಲ್ಲ ಅನ್ನೋದು ತುಂಬ ಬೇಜಾರಿದೆ. ದೇವ್ರು ಏನು ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ, ನನಗೆ ಆ ಯಕ್ಷಗಾನ ಕಲಿಯುವಂಥ ಒಂದು ಅಪರ್ಚುನಿಟಿ ನಂಗೆ ಸಿಕ್ತು. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ದೇವ್ರಂತ ಸರ್ ನಮಗೆ ದಿವಿತ್ ಸರ್ ಸಿಕ್ಕರು ಕಲೀಲಿಕ್ಕೆ. ದೇವಸ್ಥಾನದಂಥ ಈ ನನ್ನ ಅಂಬೇಡ್ಕರ್ ಸ್ಕೂಲಲ್ಲಿ ದೇವ್ರಂತ ಸರ್ನ ಪಡೆದಿದ್ದೀನಿ ಯಕ್ಷಗಾನ ಕಲೀಲಿಕ್ಕೆ. ನಾವು 7th ಪ್ರಸಂಗ ಮಾಡಿದ್ವಿ. 7th ಸ್ಟಾರ್ಟ್ ಆಗಿದ್ದು. 7th 2 ಪ್ರಸಂಗ ಆಳ್ವಾ ಸ್ಕೂಲಲ್ಲಿ ಮಾಡಿದ್ದು, ಮತ್ತು 8th ಸ್ಕೂಲಲ್ಲೇ ಪ್ರಸಂಗ ಮಾಡಿದ್ವಿ, ಮತ್ತು ಪೂರ್ವರಂಗ ಮಾಡಿದ್ದು. ಈಗ 9th ಸಹ್ಯಾದ್ರಿ ಕಾಲೇಜಲ್ಲಿ ಹೋಗಿ ಯಕ್ಷಗಾನ ಮಾಡಿದ್ವಿ. ಸ್ಕೂಲಲ್ಲಿ ನನಗೆ ಫಸ್ಟ್ ವೇಷ ಸಿಕ್ಕಿದ್ದು ಕಪಿ ವೇಷ. ಫುಲ್ ಎಂಜಾಯ್ ಮಾಡಿದ್ದೀನಿ ಅದನ್ನು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ಅದೇ ಫಸ್ಟು ನಾನು ಆ ವೇಷ ಹಾಕಿದ್ದು ಯಕ್ಷಗಾನ. ನಮಗೆ ಯಕ್ಷಗಾನ ಅಂದರೆ ಏನಂತ ಗೊತ್ತಿಲ್ಲ. ಅಂಥವ್ರನ್ನ ತಂದು ಇಷ್ಟು ದೊಡ್ಡ ಮಟ್ಟಿಗೆ ನಮಗೆ ಯಕ್ಷಗಾನ ಕಲಿಸ್ತಾರಂದರೆ ನಾವು ಏನೋ ಭಾಗ್ಯ ಮಾಡಿ ಬಂದಿದ್ದೀವಿ ಅನಿಸುತ್ತೆ. ಯಕ್ಷಗಾನ ಅಂದರೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟೇ ಹೇಳ್ತೀನಿ. ಅದಿನ್ನೂ ದೊಡ್ಡದಿದೆ. ನಾ ಏನು ಸ್ವಲ್ಪ ಕಲ್ತಿರ್ಬೋದು ಅಷ್ಟೇ, ಇನ್ನೂ ಕಲ್ತಿಲ್ಲನೂ ಅನಿಸುತ್ತೆ. ಪ್ರಸಂಗ ನಾನು ಸ್ಕೂಲಲ್ಲಿ ಮಾಡಿದಾಗ ವಿಭೀಷಣ ಪಾತ್ರ ಸಿಕ್ಕಿತ್ತು ನನಗೆ. ಆವಾಗ ನಂದು ಯಕ್ಷಗಾನ ಮುಗಿಸಿ ಬರುವಾಗ ನನ್ನ ಜೊತೆನೇ ವಾಸುದೇವ ಸರ್ ನನ್ನ ಜೊತೆನೇ ಮೇಲೆ ಬಂದು ನನ್ನ ಜೊತೆ ಸೆಲ್ಫಿ ತಗೊಂಡ್ರು. ಆಗ ನಂಗೆ ಎಷ್ಟು ಖುಷಿ ಆಯ್ತು ಅಂದರೆ, ನಂಗೆ ಅವ್ರು ಯಾರಂತಲೇ ಗೊತ್ತಿಲ್ಲ, ಅವ್ರು ಬಂದು ನನ್ನ ಜೊತೆ ಸೆಲ್ಫಿ ತಗೋತಾರಂದ್ರೆ ನಾನು ಯಾವ ಥರ ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ. ಅದೊಂದು ಖುಷಿ. ಮತ್ತು ಒಡ್ಡೂರು ಫಾರ್ಮ್ಸಿಗೆ ಹೋದಾಗ ಅಷ್ಟು ಜನರ ಮುಂದೆ ನನಗೆ ಸತೀಶ್ ಸರ್ ಕರೆದು ಹೆಸರು ಕರೆದು ಇಷ್ಟು ಚೆಂದ ಮಾಡಿದ್ಲು ಅಂತ ಹೇಳಿದ್ರಲ್ಲ, ಅದು ನಂಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಈ ಯಕ್ಷಗಾನ ನನ್ನ ಆ ಮಟ್ಟಿಗೆ ಕರ್ಕೊಂಡು ಹೋಯಿತು. ನನ್ನನ್ನು ನಾ ಪರಿಚಯ ಮಾಡ್ಕೊಳ್ಳೋಂಗಾಯ್ತು ಇನ್ನೊಬ್ಬರಿಗೆ. ತುಂಬ ಖುಷಿ ಇದೆ ಅದರಿಂದ. ಮತ್ತು ಈಗ ಮೊನ್ನೆ ಸಹ್ಯಾದ್ರಿ ಕಾಲೇಜ್ಗೆ ಹೋದಾಗೂ ನೀ ಯಕ್ಷಗಾನ ಚೆಂದ ಮಾಡ್ತೀಯಾ, ನನಗೆ ಯಾರಂತ ಗೊತ್ತಿಲ್ಲ. ಅವರು ಯಕ್ಷಗಾನ ಮಾಡಿ ಬಂದಮೇಲೆ ಅಲ್ಲಿ ಸ್ಟೇಜ್ ಹಿಂದೆ ಒಬ್ಬರು ಬಂದು ನೀನು ಯಕ್ಷಗಾನ ಚೆಂದ ಮಾಡ್ತೀಯಾ, ನಿನಗೆ ಯಕ್ಷಗಾನದಲ್ಲಿ ಭವಿಷ್ಯ ಉಂಟು, ಹಾಗೆ ಹೀಗೆ ಹೇಳಿದರು. ಅವ್ರು ಯಾರಂತಲೇ ನನಗೆ ಗೊತ್ತಿಲ್ಲ. ಈ ಒಂದು ಹೆಸರನ್ನು ನನಗೆ ಯಕ್ಷಗಾನ ತಂದುಕೊಡ್ತು ಅನ್ನೋದು ಹೆಮ್ಮೆ ಇದೆ. ಹಾಗೆ ಇದ್ರದ್ದೆಲ್ಲ ಕ್ರೆಡಿಟ್ಸು ನಾನು ಯಕ್ಷಗಾನ ಸರಿಗೆ ಸಲ್ಲಬೇಕಂತ ಹೇಳ್ತೀನಿ. ಅವರು ತುಂಬ ಕಷ್ಟಪಟ್ಟು ಕಲಿಸಿದ್ದಾರೆ ಎಲ್ರಿಗೂ. ಈಗ ಬಂದಿದ್ದೀರಿಲ್ಲ 6th 7th ಯಾರು ಬಿಡಬೇಡ್ರಿ, ಎಲ್ಲರೂ ಸೇರಿ ಫುಲ್ ಎಂಜಾಯ್. ನಮ್ಗೆ ಟ್ರಿಪ್ಪೇ ಇರಲಿಲ್ಲ, ನಾವು ಯಕ್ಷಗಾನನ ಎಂಜಾಯ್ ಮಾಡಿದ್ದೀವಿ. ಟ್ರಿಪ್ ಇಲ್ಲ ಅಂದರೂ ನಾವು 3 ಸಲ ಹೊರಗಡೆ ಹೋಗಿ ಬಂದಿದ್ದೀವಿ, ಅಷ್ಟು ಸಾಕು ನಮಗೆ. ಯಾರು ಬಿಟ್ಕೊಡ್ಬೇಡ್ರಿ, ಎಲ್ಲರೂ ಸೇರಿ ಇಡೀ 12 ಸ್ಕೂಲಲ್ಲಿ ಎಲ್ಲ ಮಕ್ಕಳು ಸೇರಿದ್ದಾರೆ ಅಂತೇಳಿ ರೆಕಾರ್ಡ್ ಆದರೂ ಆಗ್ಬೋದು. ಈ ಸರ್ ನಾವು ಯಾವತ್ತೂ ಮರೆಯೋಂಗಿಲ್ಲ, ಯಕ್ಷಗಾನನೂ ಮರೆಯೋಂಗಿಲ್ಲ. ಹಾಗೆ ನಾ ದಿವಿತ್ ಸರ್ನ ಯಾವತ್ತೂ ಮರೆಯೋಂಗಿಲ್ಲ ಅಂತ ಹೇಳ್ತಾ, ಮತ್ತು ನಮ್ಮೆಲ್ಲ ಸ್ಕೂಲ್ ಟೀಚರ್ಸು ಫುಲ್ ಸಪೋರ್ಟ್ ಮಾಡ್ತಾರೆ. ಅವರು ಯಕ್ಷಗಾನ ಪಾತ್ರನೂ ಮಾಡ್ತಾರೆ, ನಮಗೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ನಂಗೆ ಅದನ್ನ ಹೇಳ್ಕೊಳಕ್ಕೆ ಆಗವಲ್ದು, ಎಷ್ಟಾಗುತ್ತೆ ಅಷ್ಟು ಹೇಳೀನಿ. ಈ ಒಂದು ಸುಂದರ ಗಳಿಗೆಯಲ್ಲಿ ನಂಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನನ್ನ ಎಲ್ಲ ಗುರುಗಳಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಚುಕ್ಕಿಯನ್ನು ಇಡುತ್ತಿದ್ದೇನೆ. ಧನ್ಯವಾದಗಳು.